ನಮಸ್ಕಾರ ಮುದ್ದು ಮಕ್ಕಳೇ, ನಳಿನಿ ಅಜ್ಜಿಯ ಕಥೆಗಳು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಅಯೋಧ್ಯೆಯ ಮಡಿಲಲ್ಲಿ 4 ರಾಜಕುಮಾರರು ಯುವಕರಾಗಿ ಬೆಳೆಯುತ್ತಾ ಹೋದಂತೆ ಕಾಲವೇ ಶಬ್ದವಾದಂತೆ ಭಾಸವಾಗುತ್ತಿತ್ತು. ಅವರು ಕೇವಲ ಧನುರ್ವಿದ್ಯೆ ಮತ್ತು ಕತ್ತಿವರಸೆಯಲ್ಲಿ ನೈಪುಣ್ಯತೆ ಪಡೆಯಲಿಲ್ಲ, ಬದಲಿಗೆ ಜ್ಞಾನದ ಆಳವನ್ನು ಅರಿತರು. ಶ್ರಾವಣದ ಮೋಡ ಬಣ್ಣದ ರಾಮನು ತನ್ನ ಸೌಜನ್ಯದಿಂದ ಇಡೀ ರಾಜ್ಯವನ್ನೇ ಮಂತ್ರಮುಗ್ಧಗೊಳಿಸಿದನು. ಅವನು ದಶರಥ ಮಹಾರಾಜನ ಕಣ್ಮಣಿಯಾಗಿದ್ದನು. ಅಯೋಧ್ಯೆ ಶಾಂತಿಯ ಸಾಗರದಲ್ಲಿ ತೇಲುತ್ತಿತ್ತು. ಆದರೆ ಅರಮನೆಯ ಗೋಡೆಗಳ ಆಚೆ ಒಂದು ಕರಾಳ ಶಕ್ತಿ ಅಡಗಿದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಜಗತ್ತನ್ನು ರಕ್ಷಿಸುವ ಸಮಯ ಹತ್ತಿರವಾಗುತ್ತಿತ್ತು. ದಿವ್ಯ ತೇಜಸ್ಸಿನ ಮಹರ್ಷಿ ವಿಶ್ವಾಮಿತ್ರರು ಅರಮನೆಯನ್ನು ಪ್ರವೇಶಿಸಿದಾಗ ಆ ಶಾಂತಿ ಭಂಗವಾಯಿತು. ಅವರ ಉಪಸ್ಥಿತಿಯು ಗುಡುಗು ಸಹಿತ ಮಳೆಯಂತೆ ಭಾಸವಾಗುತ್ತಿತ್ತು. ದಶರಥ ಮಹಾರಾಜನು ಭಕ್ತಿಯಿಂದ ಬಾಗಿ, ಕೇಳಿ ಮಹರ್ಷಿಗಳೇ, ನೀವು ಕೇಳಿದ್ದನ್ನು ನೀಡಲು ನಾನು ಸಿದ್ಧ ಎಂದನು. ಆದರೆ ಋಷಿಗಳ ಬೇಡಿಕೆಯನ್ನು ರಾಜ ಕೇಳಿದಾಗ ಎದೆಗೆ ಇರಿದಂತಾಯಿತು. ಮಾರೀಚ ಮತ್ತು ಸುಬಾಹು ಎಂಬ 2 ರಾಕ್ಷಸರು ನಮ್ಮ ಪವಿತ್ರ ಯಜ್ಞವನ್ನು ರಕ್ತದಿಂದ ಅಪವಿತ್ರಗೊಳಿಸಿದ್ದಾರೆ ಎಂದು ವಿಶ್ವಾಮಿತ್ರ ಗರ್ಜಿಸಿದರು. ನಾನು ರಾಮನನ್ನು ಕರೆದೊಯ್ಯಲು ಬಂದಿದ್ದೇನೆ. ಅವನ ದಿವ್ಯ ಬಾಣಗಳಷ್ಟೇ ಈ ರಾಕ್ಷಸನನ್ನು ಸಂಹರಿಸಬಲ್ಲವು. ಇಡೀ ಸಭೆಯು ಸ್ತಬ್ಧವಾಯಿತು. ಕೊಟ್ಟ ಮಾತಿನ ಮುಂದೆ ದಶರಥ ಕೈಗಳು ನಡುಗತೊಡಗಿದವು. ದಶರಥ ತನ್ನ ಮಗನ ಬದಲಿಗಾಗಿ ಇಡೀ ಸೈನ್ಯವನ್ನೇ ನೀಡುವುದಾಗಿ ಬೇಡಿಕೊಂಡನು. ಆದರೆ ಕುಲಗುರು ವಶಿಷ್ಠರು ನೆನಪಿಸಿದರು, ರಾಜನ ಮಾತು ಸತ್ಯವಾಗಿರಬೇಕು ಮತ್ತು ರಾಮನು ಸಾಮಾನ್ಯ ಬಾಲಕನಲ್ಲ. ಭಾರವಾದ ಹೃದಯದಿಂದ ರಾಜನು ಒಪ್ಪಿಗೆ ನೀಡಿದನು. ರಾಮನು ಹಿಂಜರಿಯಲಿಲ್ಲ. ತನ್ನ ನೆರಳಿನಂತೆ ಇರುವ ಲಕ್ಷ್ಮಣನೊಂದಿಗೆ ರಾಜವೈಭೋಗಗಳನ್ನು ಬಿಟ್ಟು ಅಜ್ಞಾತ ಕಾಡಿನತ್ತ ಹೆಜ್ಜೆ ಇಟ್ಟನು. ಇದು ಅವನ ಬಾಲ್ಯದ ಅಂತ್ಯ ಮತ್ತು ಮಹಾನ್ ಚರಿತ್ರೆಯ ಆರಂಭವಾಗಿತ್ತು. ಮುಂದೆ ತಾಟಕಾವನದ ಕರಾಳತೆ ಅವರಿಗಾಗಿ ಕಾದಿತ್ತು. ಮಾರೀಚ ಮತ್ತು ಸುಬಾಹು ರಾಕ್ಷಸಗಳನ್ನು ರಾಮ ಮತ್ತು ಲಕ್ಷ್ಮಣರು ಹೇಗೆ ಎದುರಿಸುತ್ತಾರೆ ಎಂದು ಮುಂದಿನ ವಿಡಿಯೋಗಾಗಿ ಕಾಯಿರಿ. ಈ ಕತೆ ಇಷ್ಟ ಆಯ್ತಾ ಮಕ್ಕಳೇ? ನಾಳೆ ಸಿಗ್ತೀನಿ. ಬಾಯ್. ಮತ್ತಷ್ಟು ಕುತೂಹಲಕಾರಿ ಕತೆಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆ ಹೊಡೆಯೋದನ್ನು ಮರಿಬೇಡಿ.